ನಮಸ್ಕಾರ ಸ್ನೇಹಿತರೆ, ನೀವು ನಂಬ್ತೀರಾ ಒಂದು ದೇವಸ್ಥಾನದಲ್ಲಿ ಇಂದಿಗೂ ಅದೃಶ್ಯ ಶಕ್ತಿ ಇದೆ ಅಂತ? ನೀವು ನಂಬ್ತೀರಾ ಕೆಲವರು ಕೇಳಿದ ಮನಸ್ಸಿನ ಬೇಡಿಕೆಯನ್ನು ಕ್ಷಣದಲ್ಲೇ ನಿಜವಾಗುತ್ತವೆ ಅಂತ? ಆದರೆ ಈ ಕತೆ ಕೇಳಿದ ನಂತರ ನೀವು ನಂಬಲೇಬೇಕು. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸಾಮಾನ್ಯ ಪಟ್ಟಣ ಅಲ್ಲ. ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹೆಸರು ಶ್ರೀ ಮಾರಿಕಾಂಬಾ ದೇವಸ್ಥಾನ. ಆದರೆ ಈ ದೇವಸ್ಥಾನಕ್ಕೆ ಒಂದು ಭಯಾನಕ ರಹಸ್ಯವಿದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಜನರು ಬದುಕುವುದೇ ಕಷ್ಟವಾಗಿತ್ತು. ಅಪರೂಪದ ರೋಗಗಳು, ಅನಾಹುತ ಘಟನೆಗಳು ತುಂಬಾ ನಡೆದು ಹೋಗುತ್ತಿತ್ತು. ರಾತ್ರಿ ಬಂದಾಗ ಜನರು ಮನೆ ಹೊರಗೆ ಬರಲು ಹೆದರುತ್ತಿದ್ದರು. ಕೆಲವರು ಹೇಳುತ್ತಿದ್ದರು, ನಾವು ಏನೋ ನೋಡಿದ್ದೇವೆ ಅಂತ. ಆದರೆ ಯಾರು ಅದನ್ನು ಸಾಬೀತು ಮಾಡಲಿಲ್ಲ. ಆ ಸಮಯದಲ್ಲಿ ಒಂದು ದಿನ ವಿಚಿತ್ರ ಘಟನೆ ನಡೆಯಿತು. ಗ್ರಾಮದ ಮಧ್ಯದಲ್ಲಿ ಒಂದು ಪ್ರಚಂಡ ಶಕ್ತಿ ಪ್ರತ್ಯಕ್ಷವಾಯಿತು. ಅದೇ ಮಾರಿಕಾಂಬಾ ದೇವಿಯ ಅವತಾರ. ಅವಳ ಕಣ್ಣುಗಳು ಸಾಮಾನ್ಯ ಕಣ್ಣುಗಳಲ್ಲ. ಅವು ನೋಡಿದರೆ ನಿಮಗೆ ಏನೋ ಅಸಾಮಾನ್ಯ ಅನುಭವವಾಗುತ್ತದೆ. ದೇವಿ ಆ ದುಷ್ಟ ಶಕ್ತಿಯ ವಿರುದ್ಧ ಯುದ್ಧ ಪ್ರಾರಂಭಿಸಿದಳು. ಆ ಯುದ್ಧ ಸಾಮಾನ್ಯ ಯುದ್ಧ ಅಲ್ಲ. ಆಕಾಶವೇ ನಡುಗಿತು, ಭೂಮಿ ಕಂಪಿಸಿತು ಮತ್ತು ಕೊನೆಯ ಒಂದು ಕ್ಷಣದಲ್ಲಿ ಎಲ್ಲವೂ ಶಾಂತಿಯುತವಾಗಿತ್ತು. ಆ ದಿನದಿಂದ ಆ ದುಷ್ಟ ಶಕ್ತಿಗಳೇ ಕಾಣೆಯಾಯಿತು. ಆದರೆ ಇನ್ನೊಂದು ರಹಸ್ಯ ಶುರುವಾಯಿತು. ಕೆಲವರು ಹೇಳುತ್ತಾರೆ, ಇಂದಿಗೂ ಈ ದೇವಸ್ಥಾನದಲ್ಲಿ ದೇವಿಯ ಶಕ್ತಿ ಜಾಗೃತವಾಗಿದೆ ಎಂದು. ರಾತ್ರಿಯ ಸಮಯದಲ್ಲಿ ಕೆಲವರು ಕೇಳಿದ್ದಾರೆ ಅಜ್ಞಾತ ಧ್ವನಿಗಳು, ಕೆಲವರು ಅನುಭವಿಸಿದ್ದಾರೆ. ಆದರೂ ಭಕ್ತರಿಗೆ ಈ ದೇವಿ ತುಂಬಾ ಕರುಣಾಮಯಿ. ಪ್ರತಿ 2 ವರ್ಷಕ್ಕೆ ನಡೆಯುವ ಮಾರಿಕಾಂಬಾ ಜಾತ್ರೆ ಸಾಮಾನ್ಯ ಹಬ್ಬ ಅಲ್ಲ. ಲಕ್ಷಾಂತರ ಜನರು ಬರುತ್ತಾರೆ. ಜನರು ಹೇಳುತ್ತಾರೆ, ನಾವು ಕೇಳಿದ ಮನಸ್ಸಿನ ಬೇಡಿಕೆ ದೇವಿ ನೆರವೇರಿಸಿದಳು. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಈ ದೇವಸ್ಥಾನದಲ್ಲಿ ನಡೆಯೋದು ಸಾಧಾರಣವೇ ಅಥವಾ ನಿಜವಾಗಿಯೂ ಏನಾದರೂ ಅಂತಿದ್ರಿಯ ಶಕ್ತಿ ಇದೆಯಾ? ನೀವು ಈ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಏನಾದರೂ ವಿಭಿನ್ನ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಸಾಕಷ್ಟು ರಹಸ್ಯವಾದ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ.